ವಿಚಾರ. ನೀವು ಸಹಿತ ಇನ್ವಾಲ್ವ್ ಆಗಿ ನೀವು ಭಾಗವಹಿಸಿ ಮಕ್ಕಳ ಜೊತೆಗೆ ಒಂಥರ ಖುಷಿ ಕೊಡ್ತದೆ ಅಂತ ಹೇಳ್ಕೊಂಡು ಸರ್ಕಾರ ಹೇಳ್ತಾರೆ. ಈಗ ನಿಮಗೆ ಶಾಲೆಗೆ ಏನೇನು ಸವಲತ್ತು ಬೇಕು, ಶಾಲೆಗೆ ಏನು ಬೇಕು? ಆಮೇಲೆ ಅಲ್ಲಿ ಬೋರ್ವೆಲ್ ವ್ಯವಸ್ಥೆ ಆಗಿದೆ. ಅಲ್ಲಿ ಏನಂದ್ರೆ ನಾನೇ ಬ್ಯಾಂಕಿಂಗ್ ಮಾಡ್ಕೊಂಡ್ರೆ ಅದಕ್ಕೇನಾಗಿದೆ ಅಂದ್ರೆ ಅಲ್ಲಿ ಒಂದೊಂದ್ ಟೈಮ್ದಲ್ಲಿ ಬಿಟ್ಟು ಯಾವಾಗ ಫೋನ್ ಮಾಡ್ತೀವಿ ಅಲ್ಲಿ ಸಪ್ಲೈ ಕಡಿಮೆ ಇದೆ. ಇನ್ನೊಂದು ಬೋರ್ ಬೇಕು. ಮಾರ್ಚ್ ಏಪ್ರಿಲ್ ಸ್ವಲ್ಪ ತೊಂದರೆ ಆಗ್ತದೆ. ಬಾವಿ ಕೊಟ್ಟೆ ಶಾಲೆ ಮತ್ತೊಂದು ಬೋರ್ ಕೊಡಿ ಅಂತ ಹೇಳಿದೆ. ಇಲ್ಲೇ ಇತ್ತು ಡೆಡ್ ಹೋಗಿ. ಈಗ ಶಾಲೆಯವರು ಕೊಟ್ಟಿದ್ದಾರೆ ಏನೇನಂತ? ಹೌದು. ಅದನ್ನು ಓದ್ ಹೇಳಿ. ಹೊರತಾಗಿ ಮತ್ತೆ ಏನೇನು ಬೇಕು ಅಂತ ನೀವು ಹೇಳಿ. ಗೌರಿ ಓದ್ತಾರೆ. ಕಂಪೌಂಡ್ ಅಂತ ಹೇಳಿ, ಕಂಪೌಂಡ್ ಭಾಗ ಸೈಡ್ ಪೂರ್ತಿ ಆಗಬೇಕು. ಮೇಲೆ ವರಾಂಡದಲ್ಲಿ ಕಟ್ಟಂತೆ. ಹಾಂ ಕಂಪೌಂಡ್ ಇದೆ. ಹೋಗ್ಬೇಕಾ? ನೀವು ಹೋಗ್ತಾರ? ಬರೀ ಕಂಪೌಂಡ್ ಅಂತ ಆಗಿದೆಯಲ್ಲ, ಸರಿಯಾದ ಕಂಪೌಂಡ್ ವರಾಂಡದಲ್ಲಿ ಕಟಾಂಜನ ಭಾಗಶಃ ಇದ್ದು ಅದನ್ನು ಪೂರ್ಣಗೊಳಿಸಬೇಕು. ಶಾಲೆಯಲ್ಲಿ ಬೋರ್ವೆಲ್ ಇದ್ದು ಅದು ಹಾಳಾಗಿರುವುದರಿಂದ ಪಂಚಾಯಿತಿಯವರು ನೀರಿನ ವ್ಯವಸ್ಥೆ ಮಾಡುತ್ತಾರೆ. ಆದರೆ ಅದು ನಮಗೆ ಅದರಿಂದ ತೊಂದರೆ ಆಗುತ್ತೆ. ಸ್ವಂತ ನೀರಿನ ಅವಶ್ಯಕತೆ ಇದೆ. ಶಾಲೆಗಾಗಿ ಸಪರೇಟ್ ನೀರು ಮಾಡೋದು. ಕಲಿ ಮಕ್ಕಳಿಗೆ ಕುಳಿತುಕೊಳ್ಳಲು ಆಸನದ ಅವಶ್ಯಕತೆ ಇದೆ. ವ್ಯವಸ್ಥೆ ಇದೆಯಾ? ಬೇಕಾ? ಅವಶ್ಯಕತೆ ಇದೆ. ಏನಾಗಿದೆ ಅಂದ್ರೆ ನಾನ್ ನೋಡಿದ ಪ್ರಕಾರ ಎಲ್ಲಿ ಮಕ್ಕಳಿದಾರ ಸವಲತ್ತಿಲ್ಲ, ಎಲ್ಲಿ ಮಕ್ಕಳಿಲ್ವಾ ಸವಲತ್ತು. ನಿಜವಾಗೂ ಮತ್ತೊಂದೇನಾಗಿದೆ ಅಂದ್ರೆ ಇನ್ನೊಂದೇನಂದ್ರೆ ನಾವು ಜಿಲ್ಲಾ ಪಂಚಾಯತ್ ಯೋಜನೆಗೆ ಆಡಿಟ್ ಮಾಡ್ತೇನೆ, ತಾಲೂಕ್ ಪಂಚಾಯತ್ ಮಾಡ್ತೇನೆ, ಗ್ರಾಮ ಪಂಚಾಯತ್ ಮಾಡ್ತೇನೆ, ಸರಿ ಗೊತ್ತಿದೆ ಕೇಳಿ, ಈಗ ಶಾಲೆ ಮಾಡ್ತೇನೆ. ಬರುವಂತ ಅನುದಾನದಲ್ಲೂ ಸಹಿತ ಅಂದ್ರೆ ಸರಿಯಾಗಿ ಅವ್ರಿಗೆ ಮುಟ್ಟುವಾಗ ಆಗುದಿಲ್ಲ. ಈಗೇನು ನಾವೊಂದು ಹೇಳ್ತೇನೆ, ಈಗ ಒಂದು 10 ಕುರ್ಚಿ ಬೇಕಪ್ಪ, ಅದು 10 ಕುರ್ಚಿ ಬೇಕಾದ್ರೆ ಸಣ್ಣ ಕುರ್ಚಿ ತಂದು 10 ಕುರ್ಚಿ ಕೊಟ್ಟರೆ ಆಗುದಿಲ್ಲ. ಒಂದು ಸ್ಕೂಲಲ್ಲಿ ಹಾಗೆ ಆಗಿದೆ. ಈ ಮಕ್ಕಳ ಕಲಿ ಇದನ್ನ ಜಡ್ಪಿಯಿಂದ ಹಾಕಿದ್ದಾರೆ. ಆ ಸಣ್ಣ ಮಕ್ಕಳಿಗೆ ಆ ಕುರ್ಚಿ ಕೊಡ್ಲಿಕ್ಕೆ ಆಗುದಿಲ್ಲ. ಅದೆಂತ ವೇಸ್ಟ್ ಅಲ್ವಾ ಅದು? ಕಲಿ ಮಕ್ಕಳಿಗೆ ಕುರ್ಚಿ ಟೇಬಲ್ ಕುರ್ಚಿ ಎಲ್ಲ ಬರ್ತದೆ, ಸಣ್ಣ ಸಣ್ಣ ಬರ್ತದೆ. ಅದನ್ನು ಕೆಲವೊಂದ್ ಕಡೆ ದಾನಿಗಳು ಕೊಟ್ಟಿದ್ದಾರೆ, ಕೆಲವೊಂದ್ ಕಡೆ ಇದು ಯೋಜನೆ ಅನುದಾನದಿಂದನೂ ಬಂದಿದೆ. ಅದು ಕೆಲವೊಂದು ಜಡ್ಪಿಯಿಂದ ಬಂದಿದೆ. 1-2 ಶಾಲೆಗೆ ಎಲ್ಲ ಸಣ್ಣ ಕೊಟ್ಬಿಟ್ಟಿದ್ದಾರೆ. ಅದ್ರೊಳಗೆ ಆ ಮಕ್ಕಳಿಗೆ ಕೂತ್ಕೊಳ್ಳೋಕಾಗುದಿಲ್ಲ. ಪೂರ್ತಿ ಅಳವಡಿಕೆಯಾಗಬೇಕು. 2 ಕೋಣೆ 3 ಕಿಟಕಿಯ ಗ್ಲಾಸ್ ಹೊಸದಾಗಿ ಅಳವಡಿಸಲಾಗಿದೆ. ಕಿಟಕಿಯ ಗ್ಲಾಸ್ ಕಟ್ಟಡ ಸಾಕು ಮೇಡಮ್, ಕಟ್ಟಡ ರೂಮ್ ಹಾಳಾಗಿದೆ. ಏನಾಯ್ತು ಅಂತ ಗೊತ್ತಾಗಿಲ್ಲ. ಮೊನ್ನೆ ನಾನು ಮತ್ತೆ ನಮ್ಮ ಅಧ್ಯಕ್ಷರು ಬಂದ್ಕೊಂಡ್ರಿ ಪಂಚಾಯತ್ ಸರಿತ್ತು. ಅಂದ್ರೆ ನಮಗೆ ಏನ್ ಬೇಕಾದ್ರೂ ರಿಪೇರಿ ಆಗ್ಬೇಕು ಸರ್ ಕೊಟ್ಟಾಯ್ತು. ರಿಪೇರಿ ಹಾಳಾಗಿ ಪಂಚಾಯತ್ ಕೊಟ್ಟಿದ್ದೀರಾ ಗೌರಿ? ಆ ಪಂಚಾಯತದಲ್ಲಿ ಏನೇನು ಹೇಳ್ಬೇಕು ಲೀಸ್ಟ್ ಮಾಡು. ಈಗ ನಾನು ಸಭೆ ಇದೆ ಎಲ್ಲ ಹೇಳ್ಬೇಕು. ತರಗತಿ ಶಾಲೆಯಲ್ಲಿ ಸಪರೇಟ್ ಲೀಸ್ಟ್ ಮಾಡಿ ನಾನು ಮಾಡ್ಸಬೇಕು. ರೂಮ್ ಅಲ್ಲ, 2 ರೂಮ್ ರಿಪೇರಿ ಅಲ್ಲ. ಕಡೆಗೆ 1 ಬೋರ್ವೆಲ್,
ಮತ್ತೆ ಕಾಂಪೌಂಡ್ ಪೂರ್ತಿ ಆಗ್ಬೇಕು. ಮೇಡಮ್ ಆ ಕಾಂಪೌಂಡ್ ನಲ್ಲಿ ನೀರು ತುಂಬಿದೆ, ಆ ಮಳೆಗಾಲದಲ್ಲಿ ಹುಲ್ಲು ನೀರು ಒಂದು ಇಷ್ಟಕ್ಕೆ ತನಕ ಆಗ್ತಿದೆ. ಅದಕ್ಕೆ ನಾವೇನು ಗಟಾರ ಬಗ್ಗೆ ತೋರ್ಸಾಯ್ತು ಪೀಡಿಯವ್ರ ಎಲ್ಲ ಬಂದಾಗ ಅದೊಂದು ನೀರ್ ಸೈಡ್ ಹೋಗ್ಕೊಂಡು ಗಟಾರ ಮಾಡ್ಕೊಡ್ಬೇಕು ಅಂತ ಹೇಳಿ ತೋರ್ಸಾಯ್ತು ಪಂಚಾಯತ್ ಪೀಡಿಯವ್ರಿಗೆ ವಾರ್ಡ್ ಅಲ್ಲ ವಾರ್ಡ್ ಸಭೆ ಆದಾಗ ಬಿಲ್ ತೋರ್ಸಾಯ್ತು. ಅಲ್ಲಿ ಅಲ್ಲಿ ಮಕ್ಕಳಿಗೆ ಕೈ ತೊಳೆಯ ನಲ್ಲಿ ಇದೆ, ಆದ್ರೆ ಅಲ್ಲಿ ಒಂದು ತಗ್ರ ಅಂತ ಒಂದು ಬೇಕಿತ್ತು ಆ ಮಳೆಗಾಲದಲ್ಲಿ ಅಲ್ಲಿ ಸ್ವಲ್ಪ ಕೈ ತೊಳಿಲಿಕ್ಕೆ ಅಂತ ಮಾಡಿ. ಮಳೆಗಾಲದಲ್ಲಿ ಅಂದ್ರೆ 3-4 ದಿನ ಕಂಟಿನ್ಯೂ ಮಳೆ ಬಿಟ್ಟಿರ್ತದಲ್ಲ ಅದೇ time ಅಂತ ನಾವು ಕೈ ತೊಳಿಲಿಕ್ಕೆ ಕಷ್ಟ ಆಗ್ತದೆ. ಗೊತ್ತಾಯ್ತಲ್ವೇ? ಮತ್ತೊಂದು ವಿಷಯ ಏನಂದ್ರೆ ನಮ್ಗೆ ನೀಡಿದ್ರೆ ನೀರು ಅಲ್ಲಿಂದ ಹೋಗಿ ಡೈರೆಕ್ಟ್ ಲಾಕ್ ತಿರ್ಸಿದ್ದೆ ಇಲ್ಲಿ ಬರ್ಬೇಕಾಗ್ತದೆ. ಅದ್ರ ಡೈರೆಕ್ಟ್ ಆಗಿ ಇಲ್ಲಿಂದ ಮಾಡ್ಬೇಕು, ನಮ್ಗೊಂದು ಇಲ್ಲೆಲ್ಲ ಕೊಡು ಮಾಡ್ಬೇಕು. ಅಂದ್ರೆ ಅಲ್ಲಿಂದ ಬರೋ ಹಾಕಿಲ್ಲ. ನೀವೇನ್ ಮಾಡ್ಬೇಕು? ಅದ್ರ ಪೈಪ್ ಲೈನ್ ಮಾಡ್ಲಿಕ್ಕೆ ಬಂದಾಗ ನೀವೇ ಅದನ್ನ ಅವ್ರ ಹತ್ರ ಹೇಳ್ಬೇಕಾಗ್ತದೆ. ಅಲ್ಲ ಹೇಳಿ ಪಂಚಾಯತ್ ಹೇಳಿ ಏನಾಗ್ತದೆ ಅಲ್ಲೇ ತಿರ್ಸಿಟ್ಟಲ್ಲ ಸಾರ್ವಜನಿಕರ ತಿರ್ಸ್ಕೊಂಡ್ಬಿಡ್ತಾರೆ ಒಂದೊಂದ್ಸತಿಗೆ. ನೀವು ಅಲ್ಲ ತಿರ್ಸ್ಬೇಕಾಗ್ತದೆ. ಬೆಳ್ಸಿ ಪಂಚಾಯತ್ ಅಂದ್ರೆ ಏನಾಗ್ತದೆ ಫೋನ್ ಅಲ್ಲಿ ನೆಟ್ವರ್ಕ್ ಸಿಕ್ಕುದಿಲ್ಲ ಅಂದ್ರೆ ಪಾಪ ಅವ್ನು ನೀರ್ ಬಿಟ್ಟ ಫೋನ್ ಮಾಡ್ತಾರೆ, ನೀರ್ ಎಲ್ಲಾದ್ರೂ ತುಂಬ್ತಿರ್ತದೆ ಡೈರೆಕ್ಟ್ ಇಲ್ಲೇ ಬಂದು ಬೀಳುವಾಗ ಸಿಂಟ್ಯಾಕ್ಸ್ ಹೋಗ್ತಿದ್ರು. ಅದನ್ನ ಹೇಳಿ ಯಾರು ಬಿಡ್ತಾರೆ ಇದು ನೀರು? ಅಲ್ಲ ಮಕ್ಕಳು ಬಾಳಿದ್ದಾರೆ ನೀರು ಬಾಳಿದ್ದಾರೆ. ಮುಂದಿನ ಇದರಲ್ಲಿ ಒಂದು ಗೇಟ್ ಒಂದು ದಾನಿಗಳು ಗೇಟ್ ಕೊಟ್ರು, 10 ಫುಟ್ ಗೇಟ್ ಮಾಡದೇ ಇತ್ತು. ಅದೇನ್ ಮಾಡಿದ ತಂದನ ಕುಡಿಸ್ಬಿಟ್ಟ. ಅದೇ ಮಾಡ್ಬೇಕು ಅದನ್ನು ಎಲ್ಲದೀಗ ನಾವೇ ಏನಾದ್ರು ಮಾಡ್ಬೇಕು. ಅದೇ ಅಧಿಕಾರಿಗಳೆಲ್ಲ ಬಂದಾಗ ಗೇಟ್ ಹತ್ತು ಬರ್ಬೋದಿಲ್ಲ, ಚಾವಿ ಹಾಕಿರ್ತಿಲ್ಲ, ಇಲ್ಲಿ ಫೋನ್ ಮಾಡಿದ್ರೆ ಅಂತ ಆಗುದಿಲ್ಲ, ನೆಟ್ವರ್ಕ್ ಸರಿ ಇಲ್ಲ. ಅದಕ್ಕೆ ಈಗ ಅದನ್ನು ಈಗ ನಾವು ಮಾಡುದ ಆಯ್ತು ನಾನು ಹೊಡೆದು ಕಟ್ಟಿಂಗ್ ಇದೆ, ಕಟ್ಟಿಂಗ್ ಅದೇ ಅದೇನಾಯ್ತು ಗೇಟ್ ಹೌದಲ್ಲ ಮತ್ತೆ ಮತ್ತೊಂದೇನಂದ್ರೆ ನಾನು ನಿಮ್ ಶಾಲೆಗೆ ಬಂದು ಕಂಡುಕೊಂಡದಂದ್ರೆ ಮಕ್ಕಳು ಒಳ್ಳೆ ಮಕ್ಕಳು. ಯಾಕೆ ಕೇಳಿದ್ರೆ ತಮ್ಮ ಕೆಲಸ ಏನು, ತಮ್ಮ ಓದುದನ್ನು ಬಿಟ್ಟೆ ಓದುದು ಬಾಕಿ ಇದ್ದರೆ ತಮ್ಮ ಕೆಲಸ ಏನು, ತಾವೇನ್ ಮಾಡ್ಬೇಕು ಅನ್ನೋದನ್ನ ಪಟ 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 ತಮ್ಮ ಜವಾಬ್ದಾರಿ ಮಾಡ್ತಾರೆ. ಅದೇ ಓದು ಬಿಟ್ಬಿಟ್ಟು ನಮ್ ತಳಗದ್ದೆ ಶಾಲೆ. ನನಗೂ ಸ್ವಲ್ಪ ಸಂಬಂಧ ಇದೆ ಈ ಶಾಲೆ, ಈ ಊರು, ಈ ಶಾಲೆ ಎಲ್ಲ ಈ ಊರು. ನಾ ಯಾರಂತ ಗೊತ್ತಾಯ್ತಾ ನಿಮ್ಗೆ? ಗೊತ್ತಾಗಿರಲ್ಲ? ಹಂಗಾಗಿ ಏನ್ ಹೇಳ್ತೇನೆ ಅಂದ್ರೆ ಅವಾಗ ಬಂದು ಶಾಲೆ ಸ್ವಲ್ಪ ಹಿಂಗ್ ನೋಡ್ಕೊಂಡು ಹೋಗ್ರಿ ಮಕ್ಕಳು ನೋಡ್ಕೊಂಡು ಸ್ವಲ್ಪ ಕಳಿಸ್ಬೇಡಿ ಶಾಲೆಗೆ ಮಕ್ಕಳ ಬಾಳ ಮೊದ್ಲೇ ಬರ್ತಾರೆ. ಮೇಡಮ್ ಒಂದು ವಿಷಯ ಅದು ಹೇಳ್ತೀನಿ ಕೇಳಿ, ನಾನು ಎಷ್ಟೋ ಕಡೆ ನೋಡಿದ್ದೇನೆ ಮಕ್ಕಳು ಮೊದ್ಲು ಬಂದ್ರು ಬಹಳ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ. ಬಂದ್ರೆ ಹಿಂಗೆ ಒಳಗ್ ಬಂದು ಒಂದು ನಗರದಲ್ಲಿ ಆ ರೋಡಲ್ಲಿ ನಿಂತ್ಕೊಳ್ತಿದ್ರು. ಕಿಲಾಡಿಲ್ಲ, ನಾವು ಆ ಸ್ಕೂಲಲ್ಲಿ ಇದ್ದಾಗ ಹೋಗುದೇ ಆಗಿತ್ತು. ಅಂದ್ರೆ ನಾಳೆಯಿಂದ ಮಾಡ್ಬೇಡಿ ಕಿಲಾಡಿಯ ಅದಕ್ಕೆ ಹೇಳಿದೆ. ಯಾಕೆಂದ್ರೆ ನಂಗೆ ಅನಿಸ್ತು, ನಾ ಬಂದು ಕೂತಿದ್ ನಾವೊಂದ್ರೆ ಆ ಬೆಳಿಗ್ಗೆ ಫಸ್ಟ್ ಬಸ್ಸಿಗೆ ಬಂದಿದ್ವಿ, 8:15 ಬಸ್ ಇದೆಯಲ್ಲ, ಅದು ಫಸ್ಟ್ ಟೈಮ್ ಬರೋದು ನಂಗೆ ಗೊತ್ತಿಲ್ಲ. ಮತ್ತೆ ನಮ್ಮ ಮನೆ ಜೊತೆಗೆಲ್ಲ ಬಂದೆ ನಾ ಭಾಷಣ ಅದ್ ಮತ್ತೆ ಅವ್ರಿಗೆ ಹೇಳ್ಬೇಡ ನಾವು ಈ ಬಸ್ಸಿಗೆ ಬಂದ್ವಿ. ಬಂದಾಗ ಅಷ್ಟು ಜನ ಮಕ್ಕಳು ಬಂದಾರೆ, ನನ್ಗೆ ಆಶ್ಚರ್ಯ. ಸುಮಾರು ಜನ ಮಕ್ಕಳು ಬಂದಾರೆ. ತಮ್ಮ ಕೆಲಸ ಮಾಡ್ಕೊಂಡು 8:15 ಬಸ್ ಅಲ್ಲ ಅದು, ಆ ಬಸ್ಸಿಗೆ ಬಂದ್ವಿ. ಮಕ್ಕಳು ಕಿಲಾಡಿಲ್ಲ ಅಂದ್ರೆ ಬಂದ್ವಿಲ್ಲ ಸರ್, ನಾವು 10 ಕಾಲಿ ನಾ ಕೇಳಿದೆ ಗೇಟ್ ಎಲ್ಲ ಐತೆ ನಾವು ದಾಟ್ಬೇಕು ಅಂತ. ಮೇಡಮ್ ಇಲ್ಲ
ಕೊಡ್ತಾರಿಲ್ಲ. ಮತ್ತೆ ನಾವು ಅವ್ರು ಇವ್ರೆಲ್ಲ ಕರ್ಕೊಂಡು ಚಾವಿ ತಂದ್ಕೊಂಡು ಚಾವಿ ತೆಗೆದು ಕೊಟ್ರು. ಬಂದು ಕಡೆಗೆ ಪಟ್ನೆ ಹೋಗಿ ಬಾಗಿಲು ತೆಗೆದು ರೂಮ್ ಓದಿಸಿ ನಮ್ಮ ಬಂದು ಕರೆದು ಬನ್ನಿ ಒಳಗೆ ಕೂತ್ಕೊಳ್ಳಿ ಅಂತ. ನಂಗೆ ಆವಾಗ ಭಾಳ ಖುಷಿ ಆಯ್ತಾಗಿತ್ತು. ಆದ್ರೆ ಅದ್ರೊಳಗೂ ಮಾತಂದಿದ್ದೇನೆ, ತಳಹದಿ ಸರಿ ಇರ್ಬೇಕು, ಅಂದ್ರೆ ಟೀಚರ್ ಸರಿ ಇದ್ರೆ ಮಕ್ಕಳು ಸರಿ ಇರ್ತಾರೆ. ಟೀಚರ್ ಮತ್ತೊಂದು ಶಾಲೆಗೆ ಹೋಗಿದ್ದೆ, ಒಂದೊಂದು ಶಾಲೆ ಅಂದ್ರೆ ಯಾಕೆ ಹೇಳಿದೆ ಅಂದ್ರೆ ಇನ್ನೊಂದು ಶಾಲೆಗೆ ಹೋಗಿದ್ದೆ, ಶ್ರಾವಣ ಮಾಸದಲ್ಲಾಗಿತ್ತದು. ನಾ ಸಾಮಾನ್ಯ ಹೆಚ್ಚು ಊಟ ಮಾಡುದಿಲ್ಲ, ಮನೆಯಿಂದ ತರ್ತೇನೆ ಊಟ. ನಾನು ಬಳ್ಳಾರಾಗಿತ್ತು, ಮಂಗಳವಾರಾಗಿತ್ತು. ನಾನು 4 ಕ್ಲಾಸ್ ಕೂತ್ಕೊಂಡೆ. ಇಬ್ಬರೇ ಶಿಕ್ಷಕರಲ್ಲಿ 44 ಮಕ್ಕಳು, 1ರಿಂದ 4ನೇವರೆಗೆ ಇದೆ. ಸಾಮಾನ್ಯವಾಗಿ ನಮ್ಮ ಜನ ನಿಮ್ಮ ಜನನೇ ಇದ್ದಾರಲ್ಲ, ಮತ್ತೆ ಯಾರು ಬೇರೆ ಇದ್ದಂಗಿಲ್ಲ. ಅಲ್ಲಿ ಏನಾಗಿತ್ತು ಸರ್ ಉಳಿದು ವಿದ್ಯಾರ್ಥಿಗಳನ್ನು ಊಟ ಕರ್ಕೊಂಡು ಹೋಗಿದ್ರು. ಆ ಮೇಡಮ್ ಅಲ್ಲೇ ಸ್ವಲ್ಪ ಹತ್ರ ಮನೆ ಅವ್ರದ್ದು, ಮನೆಗೆ ಊಟಕ್ಕೆ ಹೋಗಿದ್ರು. ನಾನು ಟಿಫಿನ್ ತಗೊಂಡು, ಒಬ್ರು ಅಡಿಗೆಯವರು, ಒಂದೇ ಅಡಿಗೆಯವರಲ್ಲಿ 44 ಮಕ್ಕಳಲ್ಲ. ನಾನು ಟಿಫಿನ್ ತಗೊಂಡು ಮಾಡಿದ್ರು, ಏನು ಒಬ್ಬರು ಸೊಪ್ಪಳನೇ ಇಲ್ಲ. ನಾವು ಬೆಳೆದ ಮಕ್ಕಳೆಲ್ಲ ಎಲ್ಲಿ ಹೋದ್ರು ಅಂತ ವಿಚಾರ ಮಾಡಿ ಊಟ ನೀವು ಕೂತ್ಕೊಂಡು ಎದ್ದು ಹೊರಗೆ ಬಂದು ನೋಡಿದ್ರೆ ಮಕ್ಕಳು ಊಟ ಮಾಡ್ತಾ ಕೂತಾರೆ. ಅಡಿಗೆಯವ್ರು ಮುಂದೆ ಹಿಂಗೆ ಕೂತ್ಕೊಂಡಾರೆ. ನಾ ಕೂತಾಗ ಮಾಮೂಲಿ ಹೆಂಗೆ ಕೂತ್ಕೊಳ್ತಾರಲ್ಲ ಹಂಗೆ ಅಲ್ಲಿ ಅಡಿಗೆಯವ್ರು ಕೂತ್ಕೊಂಡಾರೆ. ಅಷ್ಟು ಜನ ತಣ್ಣಗೆ ಚಂದ ಊಟ ಮಾಡ್ತಾ ನಂಗೆ ಎಷ್ಟು ಖುಷಿ ಆಯ್ತು. ನಮ್ಗೆ 2 ಜನ ಮಕ್ಕಳು ನಾನು ಕೂರಿಸ್ಬೇಕಂದ್ರೆ 7 ವಾರ ಕಾಣ್ತೇನೆ ನಂಗೆ ಅವು ಭಾಳ ಖುಷಿ ಆಯ್ತು. ನಾ ಎಷ್ಟೋ ಸಲ ಕಡೆ ಹೋಗಿ ಹೇಳಿದ್ದೇನೆ, ಕೆಲವೊಂದು ಶಾಲೆ ಕೆಲವೊಂದನ್ನ ಅಬ್ಸರ್ವ್ ಮಾಡಿದಾಗ ಭಾಳ ಖುಷಿ ಅನಿಸ್ತು ನಿಜವಾಗ. ಅದನ್ನು ಒಳ್ಳೇದು ಹೇಳಬೇಕು ಕೆಟ್ಟದ್ದು ಹೇಳಬೇಕು ಅಂತ ಹೇಳೋದಿಲ್ಲ, ಹಾಗಾಗಿ ಹೇಳಬೇಕು. ಮಕ್ಕಳಲ್ಲಿ ಒಳ್ಳೆ ಇದಿದೆ, ಅದಕ್ಕೆ ಕಾರಣ ಶಿಕ್ಷಕರಾಗಿರ್ತಾರೆ. ಯಾಕೆ ಶಿಕ್ಷಕರಷ್ಟು ಇದು ಮಾಡಿ ಹೋದ್ರು ಮಾತ್ರ ಮಾಡ್ತಾರೆ. ಇಲ್ಲ ಅದ್ರಲ್ಲಿ ಶಿಕ್ಷಕ ತನ್ನ ಇಟ್ಟಕೊಂಡು ತಮ್ಮ ತಾನು ಹೋಗ್ತೇವೆ ಹೋದ್ರು ಮಕ್ಕಳು ಹಿಂದಿನಾಗೆ ಮಾಡ್ತಾರೆ. ಅಂತ ಶಾಲೆಗಳು ಇವೆ, ಮತ್ತೆ ಅಂತ ಶಾಲೆಗಳು ಇವೆ. ಅಂದ್ರೆ ಶಿಕ್ಷಕರ ಹಿಡಿತದಲ್ಲಿ ಮಕ್ಕಳಿದ್ದಾರೆ ಅಂತ ಸಾಕ್ಷಿ ಇರ್ತದೆ. ನಮ್ಗೆ ಕಟಾಂಜನ ವ್ಯವಸ್ಥೆಗಳಾಗ್ಬೇಕು. ಯಾಕಂದ್ರೆ ರಜೆ ಟೈಮ್ನಲ್ಲಿ ನಾಯಿಗಳಲ್ಲಿ ಭಾಳ ಊಟ ಮಕ್ಕಳಿಗೆ ಊಟ ಕೊಡಕ್ಕೂ ಅಲ್ಲ ಭಾಳ ಹೊಲ್ಸ್ ಮಾಡಕ್ ಹೋಗ್ತೀವಿ. ನಾಯಿಗಳ ರಜೆ ಟೈಮ್ನೆಲ್ಲ ಬಂದು ಕಟಾಂಜನ ಹಾಕಿದ್ರಾ? ಹೌದು. ಹಾಂ ಅಲ್ಲ, ಆಗಿದೆ ಹಾಕಿದ್ದಾರೆ, ಪಟ್ಟಂಜನ ಹಾಕಿದೆ. ನೀವೀಗ ನೀವ್ಯಾರಾದ್ರೂ ಇಬ್ರು ಒಬ್ರು ಲೇಡೀಸ್ ಒಬ್ಬ ಜೆಂಟ್ಸ್ ಒಬ್ರು ಮಾತಾಡಿ, ಆಮೇಲೆ ಶಿಕ್ಷಕರು ಮಾತಾಡಿ. ಅದು ಸರ್ ಸಾಕೋಗೋಯ್ತಪ್ಪ ನೀವು. ಉಲ್ಟಾ ಇಲ್ಲಿ ಮಾತ್ರ ಸರಿ. ದೀಪ್ತಿ ಅಷ್ಟೇ ನಾನು ಈ ಬದಿ ಮುಖ ಮಕ್ಕಳು ಫೋಟೋ ಈ ಬದಿ ಮಾತಾಡ ಅಕ್ಷರ ಗೊತ್ತಾಗಲ್ಲಂತದೆ. ಇರ್ಕಂಡ ಹೇಳ್ಬೇಕು ಏನಿದು ಗೊತ್ತಾಗುದಿಲ್ಲ. ಗೌರ್ಮೆಂಟ್ ಇಲ್ಲಿ ಕೊರೋನಾ ನಂತರ ಬರಲೇ ಇಲ್ಲ. ಇಲ್ಲ ಬರ್ಲಿಲ್ಲ. ಒಂದ್ಸತಿ ಎಷ್ಟು ಜನ ಮಾಡಿದ್ರು ಆನ್ಲೈನಲ್ಲೇ ಮಾಡ್ಕೊಂಡು ಬಂದಿದ್ದಾರೆ. ಪ್ರತಿ ವರ್ಷ ಮಕ್ಕಳು ಸ್ಕಾಲರ್ಶಿಪ್ ಬರಲಿಲ್ಲ, ಸ್ಕಾಲರ್ಶಿಪ್ ಬಾಕಿ ಎಲ್ಲ ಈಗ ಅದು ಸಾಲಿದರು ಪೂರ್ತಿ ಇದೆ, ಯಾವುದರಿಂದ ಹೋಗ್ತಾಗಿದೆ. ಗೌರ್ಮೆಂಟ್ ಸಮಯದಲ್ಲಿ ಆಗುದಿಲ್ಲ. ನಂದೇನಿಲ್ಲ, ಇಲ್ಲದಿದ್ದೆ ಈಗ ಹೇಳ್ರಿ, ಮಾತಾಡ್ರಿ ನೀವು. ಮತ್ತೇನಾದ್ರು ಇದ್ರೆ ಹೇಳ್ರ ತೊಂದ್ರೆ ಏನಿದ್ರು ಹೇಳಿ. ರಿಪೋರ್ಟ್ ಹೋಗಿ ಪಡಿಸ್ತಾರೆ. ಗೊತ್ತಾಗ್ತದೆ ಹೇಳಿ.
ಕಂಪೌಂಡಿಗೆ ಹಲೋ ಹೋಯ್ ಶ್ರೀಧರ್ ಕಂಪೌಂಡ್ ಬೋರ್ಡ್ ಬಿತ್ತಿಲ್ಲ ಎಂತ ಇಟ್ಟಿದ್ದು ಆ ಪಾದರ ಹಿಂದ್ಗಡೆ ತಡೆಗೊಡಿ ಹೌದಷ್ಟು ಬೋರ್ಡ್ ಬೋರ್ಡ್ ಹಾ ಅದು ಒಂದು ವರ್ಷಕ್ಕೆ ಕ್ಯಾನ್ಸಲ್ ಆಗಿದೆ ಮತ್ತೆ ಹಾಗಾದ್ರೆ ಅದು 3 ವರ್ಷ ಇತ್ತ ಅಲ್ಲ ಆಸಕ್ತಿ ಕಾರಣ ಏನು ಮಾಡಿಸ್ತಿರ್ಬೇಕು ಅದು ಅಡ್ಡುಗಳು ಇದಾದ ಕೂಡಲೇ ಕ್ಯಾನ್ಸಲ್ ಮಾಡೋದ್ರ ಎಸ್ಟಿಮೇಟ್ ಚೇಂಜ್ ಮಾಡ್ಬೇಕು ಅದು ಒಂದೊಂದು ವರ್ಷಕ್ಕೊಂದು ಎಸ್ಟಿಮೇಟ್ ಚೇಂಜ್ ಆಗುತ್ತೆ ಮಟೀರಿಯಲ್ ಬರೋ ಪ್ಲೇಟ್ ಆಗ್ತದೆ ಮಟೀರಿಯಲ್ ಇನ್ನು 1 ವರ್ಷದಿಂದ ಬರಲಿಲ್ಲ ಮುದ್ದನ ಆಗುಲ್ಲ ಮುದ್ದೆ ಹೇಗಾರ ಮಾಡ್ಕೊಂಡು ಯಾವ ವರ್ಗ ಇದು ಮಾಡ್ಬೋದು ಈಗ ಆಗುದಿಲ್ಲ ಈಗಾಗಲೇ ಅದೇ ವರ್ಷಕ್ಕೆ ಮುಗಿಬೇಕು ಅದೇ ವರ್ಷಕ್ಕೆ ಅದು ಮತ್ತೀಗ ಈ ಕೂಲಿ ಕಾರ್ದು ಈ KYC ಮಾಡಿದಾರಲ್ಲ ಅದು ಅವ್ರಂದ್ರೆ ಅವರೇ ಬರ್ಬೇಕು ಅವ್ರು ಯಾರೋ ಹೆಸರಿನಲ್ಲಿ ಮಾಡ್ತಿದ್ರು ಹಾ ಹಾ ನಾವು ಕೆಲಸ ಆಗ್ಲಿ ಈಗ ಆಗ್ತದಲ್ಲ ಅಂತ ನಾವು ಸುಮ್ಮನಿರ್ತಿದ್ವಿ ನಾವು ಬೇರೆ ತಗೊಂಡು ಯಾವ್ದಾದ್ರು ಚೂರಿ ಮಾಡ್ತಿದ್ವಿ ಮೊದಲೀಗ ಕೂಲಿ ಕಾರ್ದು ಒಬ್ಬರು 3 ದಿನ ಅಂತ ಮತ್ತೆ ಯಾವ್ದು ನಮ್ಗೆ ಗೊತ್ತಿತ್ತು ನಿಂಗೆ ಅಕ್ಷರ ಗೊತ್ತಾಗ್ದೋಯ್ತೆ ಹಿಂಗೆ ಅದಕ್ಕೆ ನಾವು ಓದ್ತಿ ಅಂತದೆ ಮೇಡಮ್ ಅಂತಾರೆ ಅವ್ರ ಅಕ್ಷರ ಗೊತ್ತಾಗೋದು ನನ್ನ ಅಕ್ಷರ ನಿಂಗೆ ಗೊತ್ತಾಗೋದೆ ಬ್ರಹ್ಮದಕ್ಕೆ ವಿಡಿಯೋ ಈಗ ಆರ್ಟ್ ಮಕ್ಕಳ ಮಧ್ಯೆ ಸೌಲಭ್ಯ ಇದೆ ಅವ್ರ ಹೆಸರು ಗೊತ್ತಾ ನಾವು ನಮ್ಮ ಜಲಾನೂ ಬಳಸ್ತೇವೆ ನಿಲ್ಕೊಟ್ಟನು ಹಾಕಿ ಕಳಿಸ್ತೇವೆ ಅದು ನಿಮ್ದು 6 ಮಂದಿ ಇದ್ದ ಶಿಕ್ಷಕರ ಶಾಲೆ ಆಗಿತ್ತು ಈಗ ಗೌರ್ಮೆಂಟ್ ಇದರಿಂದ ಇರುವುದು 4 ಮಂದಿ ಶಿಕ್ಷಕರು ನಿಮ್ಮ ಶಾಲೆಗೆ ಅಂದ್ರೆ 1 to 50ಗೆ 60ಗಿಂತ ಮೇಲಿದ್ರೆ ಮತ್ತೊಂದು ಶಿಕ್ಷಕರು ಕೊಡ್ತಾರೆ 6 to 7 ಈಗ ಏನಾಯ್ತು 1 to 50 ಹಾಗಾಗುದಿಲ್ಲ 1 to 50ಗೆ ಇಬ್ರು 6 to 7 ಇಬ್ರು ಆದ್ರೆ ಈಗ ಅದು ಇಲ್ಲ ಆಗದೆ ನಮ್ಮ ಶಾಲೆಗೆ ಬಹಳ ಸಮಸ್ಯೆ ಆಗತ್ತೆ ಅದು ಮತ್ತೆ ಏನಾಗಿತ್ತು ಗೆಸ್ಟ್ ಟೀಚರ್ ಕೊಡ್ತಿದ್ರು ಅದಾಯ್ತು ಈಗ ಹೆಡ್ ಮಾಸ್ಟರ್ ಹೋದ್ರಲ್ಲ ಹೆಡ್ ಮಾಸ್ಟರ್ ಹೋದ್ಮೇಲೆ ಒಂದು ಗೆಸ್ಟ್ ಟೀಚರ್ ಕೊಟ್ಟು ಅವ್ರು ಇಲ್ಲೇ ಇದ್ಬಿಟ್ರೆ ಸ್ವಲ್ಪ ಮ್ಯಾನೇಜ್ ಆಗ್ತಿತ್ತು ಆದ್ರೆ ಅದೇನಾಗದೆ ಆ ಗೆಸ್ಟ್ ಟೀಚರ್ HM ಪೋಸ್ಟ್ ಇದ್ದಲ್ಲಿ ಗೆಸ್ಟ್ ಟೀಚರ್ ಅನ್ನು ಕೊಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಇಲ್ಲಿ HM ಪೋಸ್ಟ್ ಇದೆ ಮಕ್ಕಳ ಸಂಖ್ಯೆ 61ಕ್ಕಿಂತ ಜಾಸ್ತಿ ಇದ್ದಲ್ಲಿ HM ಪೋಸ್ಟ್ ಇದೆ ಬೇರೆ ಶಾಲೆ ಈ ಒಕ್ಕಲ್ ಬೆಳೆಸೆ ಶಾಲೆಯಲ್ಲಿ HM ಪೋಸ್ಟ್ ಇಲ್ಲ ಯಾಕೆ ಹೇಳಿ ಅಲ್ಲಿ 60ಕ್ಕಿಂತ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಇಲ್ಲಿ 60ಕ್ಕಿಂತ ಮಕ್ಕಳ ಸಂಖ್ಯೆ ಹೆಚ್ಚಿದ್ರಿಂದ HM ಪೋಸ್ಟ್ ಇದೆ ಅಲ್ಲಿ ಪರ್ಮನೆಂಟ್ ಒಂದು ಗೆಸ್ಟ್ ಟೀಚರ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಆ ಶಾಲೆಯವ್ರನ್ನ 2 ದಿವಸ ಶಿಫ್ಟ್ ಮೇಲೆ ಕಳಿಸ್ತಾ ಇದ್ದಾರೆ ಈಗ ನೋಡಿ ಈಗ ಲಕ್ಷ್ಮಣ್ ಸರ್ ಬರ್ತಾ ಇದ್ರು ಆಕ್ಚುಲಿ ನಾಳೆ ಮತ್ತೆ ಬೇಡ ಅಂದ್ರೆ ಒಂದು ಶಾಲೆ ಮತ್ತೆ ಕೊಡ್ತೇವಿದಾರಂತೆ ಶಿಕ್ಷಕರಿಗೆ ಅಲ್ಲಿ ಇಲ್ಲಿ ತರಬೇತಿ ಈಗ ತಸ್ಮೀರಾ ಮೇಡಮಿಗೆ ಹೋದ್ವಾರ ಇಂದಿನ ತರಬೇತಿ ಹಾಕಿದ್ರು ಎಲ್ಲಿ ಕುಂಡಕ್ಕೆ ಈಗ ನಾಳೆ ಮತ್ತೆ ನನಗೆ 3-4 ದಿವಸ ತರಬೇತಿ ಇದೆ ಎಲ್ಲಿ ಭಟ್ಕಳದಲ್ಲಿ ಏನ್ ಮಾಡ್ಬೇಕು ಹೇಳಿ ಮಕ್ಕಳು ಏನಾಗ್ತಾರೆ ಹೇಳಿ ಸರ್ಕಾರ ಅವ್ರಿಗೆ ಪ್ರತಿನಿಧಿಗಳಿಲ್ಲ ಈಗ ಬೇರೆ ನಾವಲ್ಲ ಅಲ್ಲ ಅವ್ರಿಗೆ ಮೇಡಮ್ ಸೋಷಿಯಲ್ ಅಂತ ಸವಲತ್ತು ಸರಿಯಾಗಿ ಸಿಗ್ತಾ ಇದೆ ಅಲ್ಲ ನಾವು ಹುಟ್ಟಿಸ್ತೇವೆ ಈಗ ನೀವು ಮಾಡ್ತಿದ್ದ
ಅಲ್ಲ ನಿಮಗಿಲ್ಲ ಈಗ ಎರಡೆರಡು ದಿನ ಕೊಡ್ತಾ ಇದ್ದಾರಲ್ಲ, ಎರಡೆರಡು ದಿನ ಒಂದೊಂದು ಟೀಚರ್ ಕೊಡ್ತಾ ಇದ್ದಾರೆ. ಈ ಸಲ ಎಜುಕೇಶನ್ ಅದ್ರಲ್ಲೇ ನಾವು ಕಲಿಸ್ತಾ ಇದ್ದೇವೆ, ಗೊತ್ತಾಯ್ತು. ಆದ್ರೆ ನೆಕ್ಸ್ಟ್ ಇಯರ್ HM ಬಂದಾರಲ್ಲ, HM ಬಂದ್ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ. ಯಾಕೆ ಹೇಳಿ, ಅವರು HM ಕೆಲಸ ಇದು ಮಾಡಿದೆಯಾ ಸ್ವಲ್ಪ ಹೆವಿ ಆದ್ರೂ ಉಳಿದ ಶಾಲೆ ಹಂಗೆ ನಾವು ಕಲಿಸ್ಕೊಂಡು ಹೋಗ್ತೇವೆ. ಅಲ್ಲ ನಿಮಗೆ ಏನ್ ಗೊತ್ತಾ, ಎಲ್ಲಾ ಕಡೆ ಕೂಗಿದೆ, ನಿಮಗ್ ಗೊತ್ತಿಲ್ಲ. ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಯಾರು ಓಪನ್ ಆಗಿ ಹೇಳ್ತಾ ಇಲ್ಲ. ಈಗ ನಿಮ್ಮ ಶಾಲೆಯಲ್ಲಿ ಶಿಕ್ಷಕರು ಓಪನ್ ಆಗಿ ಹೇಳುವಂಗಿಲ್ಲ, ನಾವು ಸರ್ಕಾರಿ ನೌಕರರಾಗಿ. ಎಲ್ಲಾ ಕಡೆ ಕೂಗಿದೆ, ಶಿಕ್ಷಕರಿಗೆ ಕಲಿಸ್ಲಿಕ್ಕೆ ಕೊಡ್ತಾ ಇಲ್ಲ. ಎಲ್ಲಾ ಕಡೆ ಡಿಜಿಟಲ್ ಮಾಡಿ ಶಿಕ್ಷಕರನ್ನ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಮ್ಮ ನೌಕರಿಯಲ್ಲಿ. ನಮ್ಗೆ ಅದನ್ನ ನಾವು ಹೇಳ್ಕೊಳ್ಳುವಂತಿಲ್ಲ ಸರ್ಕಾರಿ ನೌಕರರಾಗಿ. ಬೇಕಾದ್ರೆ ಮೇಡಮ್ ಅವ್ರ ಮುಂದೆ ನಾನು ಈಗ ಅವರೊಂದು ತಾಲೂಕು ಅಧಿಕಾರಿಗಳು, ಅವ್ರ ಮುಂದೆ ನಾವು ಸುಳ್ಳು ಹೇಳಿಕ್ ಆಗುದಿಲ್ಲ. ಒಂದು ತಾಲೂಕು ಅಧಿಕಾರಿಗಳಾಗಿದ್ರೆ ಎಲ್ಲಾ ಶಾಲೆಗೂ ಈಗ ಹೋಗಿದೆ. 4 ಮಂದಿ ಶಿಕ್ಷಕರು 7 ಕ್ಲಾಸ್ ಮೇಂಟೈನ್ ಮಾಡ್ಬೇಕು, 1 ಬದಿಗೆ HM ಕೆಲಸ ಮಾಡ್ಬೇಕು, ಯಾವುದೇ ಶಾಲೆಲಾಗ್ಲಿ. ಅಲ್ಲಿ ಏನಾಗ್ತದೆ, ಬೇರೆ ಬೇರೆ ಯೋಜನೆಗಳು, ಬೇರೆ ಬೇರೆ ದಿನಕ್ಕೊಂದು ಆ ಡೆಸ್ಕ್ ಬೆಂಚ್ ಮಾಹಿತಿ ಆಗಿಂದಾಗ ಅಪ್ಲೋಡ್ ಮಾಡಿ, ಅದು ಮಾಡಿ, ಇದು ಮಾಡಿ, ಅಪ್ಲೋಡ್ ಮಾಡಿ. ಹಾಗಾಗಿ ಶಿಕ್ಷಣ ಕುಂಠಿತ ಎಲ್ಲಾ ಕಡೆಗೂ ಇದೆ, ಆದ್ರೆ ಎಲ್ಲೂ ಹೇಳ್ತಾ ಇಲ್ಲ. ಯಾಕಂದ್ರೆ ನಾವು ಸರ್ಕಾರಿ ನೌಕರರಾಗಿ ಹೇಳೋಂಗಿಲ್ಲ. ಎಲ್ಲಾ ಕಡೆ ಸಮಸ್ಯೆ. ಅದ್ರ ಬಗ್ಗೆ ಗವರ್ಮೆಂಟ್ ಯಾಕೆ ವಿಚಾರ ಮಾಡೋದಿಲ್ಲ? ಈಗ ಪಾಲಕ ಪೋಷಕ ಸಭೆ ಮಾಡೋದು, 2 ಹುಡುಗ ಅದಕ್ಕೆ ಏನ್ ಮಾಡ್ತಿಲ್ಲ. ಎಲ್ಲ ಯಾವ ಡಿಪಾರ್ಟ್ಮೆಂಟ್ ತುಂಬಾ ಇದೆ. ಯಾವ ಡಿಪಾರ್ಟ್ಮೆಂಟ್ ಅಲ್ಲೇ ಶಿಕ್ಷಕರನ್ನು ಸ್ಟೇಟ್ ಒಂದು ಪಂಚಾಯತ್ ನೋಡ್ಕೊಂತಾರೆ ಹೋಗ್ಬಿಡಿ. ಅದೇ 2-3 ನಮಗೆ ನರೇಗಾ ಯೋಜನೆ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಈ 9 ಯೋಜನೆ ಮಾಡ್ತಾ ಇದ್ದಾರೆ. ಅಲ್ಲೇ ನೀವು ನರೇಗಾ ಯೋಜನೆ ಬಗ್ಗೆ ನೋಡಿದ್ರೆ ಇಂದ ಬಂದೇ ಈಗ ಮತ್ತೆ ಇದು ಬರ್ತಾರೆ. ಅದಕ್ಕೆ ಬರ್ಕೊಳ್ಳಿ. ನಾಳೆ ರಜೆ ಇದೆಲ್ಲ, ಶಿಕ್ಷಕರೆಲ್ಲ ಅದೇ ಮಾತಾಡ್ತಿರ್ತಾರೆ. ನಮ್ಮ ಶಾಲೆ ನಾವು ನಾಳೆ ಮೇಲೆ ಬರೀತೀನಿ ಈಗ. ಯಾಕಂದ್ರೆ 3 ಮಂದಿ ಇದ್ದೇವಲ್ಲ, ಸ್ವಲ್ಪ ಹೆಚ್ಚಾಗದೆ, ಇಲ್ಲಿ ಹೆಚ್ಚು ಪ್ರಾಬ್ಲಮ್ ಆಗದೆ, ಬೇರೆ ಕಡೆಗೂ ಪ್ರಾಬ್ಲಮ್ ಇಲ್ಲ, ಇದೆ. ಎಲ್ಲ ಕಡೆ ಮಕ್ಕಳು ಸಂಖ್ಯೆ ಅಷ್ಟೇ ಇದ್ರು, ಆ ಕ್ಲಾಸ್ ಅಷ್ಟೇ ಇರ್ತಿದಲ್ಲ. ನಾಳೆ ಫೋನ್ 7 ಕ್ಲಾಸ್ ಇದ್ಮೇಲೆ ಇಡೀ ಶಿಕ್ಷಕರು ಬೇಕಾಗ್ತಾರ. ಈ ಮಕ್ಕಳು ಅವರೇನೆ ಮಕ್ಕಳ ಸಂಖ್ಯೆ ಕಡಿಮೆ, ಶಿಕ್ಷಕರು ಕಡಿಮೆ ಮಾಡ್ತಾರೆ. ಕ್ಲಾಸ್ ಅಷ್ಟೇ ಇರ್ತಿದ್ದಾರೆ, 7 ಕ್ಲಾಸ್ ಹೆಂಗ್ ನೋಡ್ಕೊಳ್ತಾರೆ? ಹಾಂ ರೆಸ್ಟ್ ಈ ಕಾರ್ಯಕ್ರಮ ಜನವರಿ 24 ಮುಂದಿನ ಹಂತ 1ರ ಅರ್ಪಣೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಮತಿ ಗೀತಾ ಮೇಡಮ್, ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ಇವರಿಗೆ ನಮ್ಮ ಶಾಲೆಯ ಪರವಾಗಿ ವಂದನೆಗಳು. ಹಾಗೆಯೇ ವಿಆರ್ಪಿಗಳಾದ ನಾಗರತ್ನ ಮೇಡಮ್ ಹಾಗೂ ಗೌರಿ ಮೇಡಮ್, ಇವರಿಗೂ ನಮ್ಮ ಶಾಲೆಯ ಪರವಾಗಿ ವಂದನೆಗಳು. ಈ ಸಭೆಯ ಅಧ್ಯಕ್ಷರಾದ ಶ್ರೀಧರ್ ಸರ್, ಇವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ವಂದನೆಗಳು. ನಮ್ಮ ಶಾಲೆಯ ಮುಖ್ಯಾಧ್ಯಾಪಕಿಯರಾದ ಶ್ರೀಮತಿ ಸುಮನಾ ಮೇಡಮ್, ಇವರಿಗೂ ಕೂಡ ವಂದನೆಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ SDMCಯ ಎಲ್ಲ ಸದಸ್ಯರಿಗೂ ಹಾಗೂ ಪಾಲಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ವಂದನೆಗಳು. ರಾಷ್ಟ್ರಗೀತೆ ಫೋಟೋ ಜನ ಬಿಡೋದು ಮುಂದೆ ಅಕ್ಕಿಂದು ಎಡಗಿಂದ ಹೋಗ್ಬೇಕು. ಹಿಂಗೆ